So what we seen about DFT and DCT classes. So in DCT we'll see the complete detail here, because when you solve a DCT class here, after DCT, then we will solve the KLT and as well as SVD transforms. So let us direct DCT, discrete cosine transform, discrete Fourier transform and discrete cosine transform. Very, very important for first two transforms. Transform for convert signal into elementary frequency component. That is why this is for the image compression purpose. Screen visible PDF ಕಾಣಿಸ್ತಾ ಚಾಟಿಂಗ್ ಅಲ್ಲಿ ಹಾಕಿ ಅಷ್ಟೇ. ಯಾರಿಗೆಲ್ಲ PDF ಕಾಣಿಸ್ತಾ ಇಲ್ಲ ಅಂದ್ರೆ ಎಲ್ಲರಿಗೂ PDF ಕಡಿಮೆ ಆಗುತ್ತೆ. ಓಕೆ, ಎಲ್ಲರಿಗೂ PDF ಕಾಣಿಸ್ತಿಲ್ಲ ಅಂದ್ರೆ ದಟ್ ಈಸ್ ಮೈ ನೆಟ್ವರ್ಕ್ ಪ್ರಾಬ್ಲಮ್. ಬಟ್ ಸಮ್ ಸ್ಟೂಡೆಂಟ್ಸ್ ಕಾಣಿಸ್ತಿತ್ತು ಅಂದ್ರೆ ಸೊ ನಿಮ್ಮಲ್ಲಿ ಆ ನೆಟ್ವರ್ಕ್ ನಿಮ್ದು ಕೂಡ ಪ್ರಾಬ್ಲಮ್ಸ್ ಇರುತ್ತೆ. ವಾಯ್ಸ್ ಬ್ರೇಕಿಂಗ್ ಅಂತ ಆಗ್ತಾ ಇದ್ದಾರಾ? ಓಕೆ, ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ಯಾಕಂದ್ರೆ ಇದೆ ಆಲ್ಮೋಸ್ಟ್ ನೋಡಿ, ವಾಯ್ಸ್ ಬ್ರೇಕ್ ಆಗೋದಾಗ್ಲಿ ಅಥವಾ ಸ್ಕ್ರೀನ್ ವಿಸಿಬಲ್ ಆಗೋದಾಗ್ಲಿ, ಇಲ್ಲಿ ಮೇಜರ್ ಬೋತ್ ಎರಡೂ ನೆಟ್ವರ್ಕ್ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಮತ್ತೆ ನೀವು, ಈಗ ಸಪೋಸ್ ನಾನು ಸೆಂಡರ್ ಆಗ್ತೀನಿ, ನೀವು ರಿಸೀವರ್ ಆಗ್ತೀರಾ. ಸೆಂಡರ್ ಅಂಡ್ ರಿಸೀವರ್ ಇನ್ ಬಿಟ್ವೀನ್ ಏನಾಗುತ್ತೆ ಅಂದ್ರೆ ನೆಟ್ವರ್ಕ್ ಎರಡೂ ಕ್ಲಾರಿಟಿ ಇರಬೇಕು. ನಂದೊಂದೇ ರಾಂಗ್ ಇತ್ತು ಅಂದ್ರೆ ನಿಮ್ ಕಡೆ ಕ್ಲಾರಿಟಿ ಇತ್ತು ಅಂದ್ರೆ ಸೊ ನಂದು ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ. ಓಕೆ, ಸೊ ನೆಟ್ವರ್ಕ್ ಇದ್ರೆ ಬೆಟರ್ ಅನ್ಸುತ್ತೆ. ಓಕೆ, PPT ವಿಸಿಬಲ್ ಇದೆಯಲ್ಲ? ಅಟ್ಲೀಸ್ಟ್ PPT ವಿಸಿಬಲ್ ಇದೆಯಾ ಈಗ ರೈಟ್ ನೌ? ಅಥವಾ PPT ಏನಾದರೂ ಕಾಣಿಸ್ತಿಲ್ವಾ ನಿಮ್ಗೆ ಯಾರಿಗೂ? ಹಾ, ಈಗ ನಾ ಏನ್ ಮಾತಾಡ್ತಿದ್ದೀನಿ ಇವಾಗ ವಾಯ್ಸ್ ಕ್ಲಾರಿಟಿ ಇದೆಯಲ್ಲ, ಅಥವಾ ವಾಯ್ಸ್ ಇನ್ನೂ ಬ್ರೇಕ್ ಇದೆಯಾ? ವಾಯ್ಸ್ ಸರ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್, ಬಟ್ ಅರ್ಥ ಆಗ್ತಾ ಇದೆ ಸರ್ ಏನ್ ಹೇಳ್ತಾ ಇದ್ದೀರಾ ಅಂತ. ಸೊ ಥ್ಯಾಂಕ್ ಯು. ಹಾ, ಓಕೆ ಅಮ್ಮ, ಓಕೆ. ವಾಟ್ ಅಬೌಟ್ ಅದರ್ಸ್? ಬೇಗ ಹೇಳಿ, 11:10 ಆಗ್ತಾ ಇದೆ. ವಾಟ್ ಅಬೌಟ್ ಅದರ್ ಸ್ಟೂಡೆಂಟ್ಸ್? ಸೊ is I audible to you? ಅಲ್ವಾ? if it is audible, clear? okay, fine. ಓಕೆ, ನಾನು ಹೇಳ್ತಾ ಇರೋದೇನು ಅಂದರೆ ಕಾನ್ಸೆಪ್ಟು ಡಿಸ್ಕ್ರಿಟ್ ಕೋಸೈನ್ ಟ್ರಾನ್ಸ್ಫಾರ್ಮ್ ಲಾಸ್ಟ್ ಕ್ಲಾಸ್ ಆಫ್ ಅಷ್ಟೇ ಎಂಡ್ ಇತ್ತು, ಬಟ್ ಅದನ್ನ ರಿಮೈನಿಂಗ್ ಫಾಸ್ಟ್ ಆಗಿ ರಿವಿಷನ್ ಮಾಡಿ. ಸೊ ಐ ವಿಲ್ ಗೋ ಬ್ಯಾಕ್ ಟು ದ ಅನದರ್ ಟೂ ಅಲ್ಗಾರಿದಮ್ ಕಾನ್ಸೆಪ್ಟ್. DCT, discrete cosine transform, is better. It is a technique for use for the image compression purpose. Especially it is used for image compression purpose. Compared to DFT coefficients, those are complex, whereas in DCT that is easy to study. ಹಾಗೆ ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತಾರೆ, that is called FFT, and we use to make DCT computation faster. Therefore it has for many right for applications. FFT structure follow ಮಾಡ್ತಾರೆ, ಬಟ್ ನನ್ನ ಕಾನ್ಸೆಪ್ಟ್ ತಗೊಂಡು ಬಂದಿಲ್ಲ, ಬಿಕಾಸ್ ಓನ್ಲಿ ಹಿಯರ್ ಇನ್ ದ ಸಿಲೆಬಸ್ ಹ್ಯಾವಿಂಗ್ ಓನ್ಲಿ ದೀಸ್ 4 ಅಲ್ಗಾರಿದಮ್ಸ್ ಓನ್ಲಿ. ಸೊ ಹಾಗಾಗಿ ಇಲ್ಲಿ ಮೇನ್ ಇಂಪಾರ್ಟೆಂಟ್ಸ್ ಏನಿದೆ ಅದಷ್ಟೇ ನಾನು ಇಲ್ಲಿ ತಗೊಂಡು ಬಂದಿರೋದು. ಬಟ್ DCT ಏನಿದೆಲ್ಲ ಇದು ಮೇನ್ಲಿ ಬೇಸ್ಡ್ ಆನ್ ದಿ FFT ಸ್ಟ್ರಕ್ಚರ್, ಫಾಸ್ಟ್ ಫಾರ್ವರ್ಡ್ ಟ್ರಾನ್ಸ್ಫಾರ್ಮ್ ಸ್ಟ್ರಕ್ಚರ್ ಏನಿದೆ ಅದ್ರ ಬೇಸ್ಡ್ ಆನ್ ದಿಸ್ DCT ಕಾಂಪಿಟೇಷನ್ ಇದೆ. ಸೊ ಹಾಗಾಗಿ ಮೆನಿ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ. ಅಪ್ಲಿಕೇಶನ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅನ್ನೋದಕ್ಕೆ ಆಲ್ರೆಡಿ ಹೇಳಿದ್ದೀನಿ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ಫಾಸ್ಟ್ ಹಿಯರ್. DCT is the
It is at the heart of the international standard lossy image compression algorithm. That is called JPEG ಅಂತ ಹೇಳ್ತೀವಿ. ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತೇ ಇದೆ. JPEG ಅಂದ್ರೆ ತಗೊಂಡಿರ್ತೀವಿ ಫೋಟೋ ಎಲ್ಲ ನಮ್ದೇ ಕ್ಯಾಪ್ಚರ್ ಮಾಡಿರ್ತೀವಿ ಮೊಬೈಲ್ ಡಿವೈಸ್ ಥ್ರೂ ಅಥವಾ ಡಿಜಿಟಲ್ ಕ್ಯಾಮ್ರಾ ಥ್ರೂ, ಅದು ನಮಗೆ JPEG ಕನ್ವರ್ಟ್ ಆಗುತ್ತೆ ಫಸ್ಟ್. ಸೊ ಹಾಗಾಗಿ ಆ JPEG ನಥಿಂಗ್ ಬಟ್ ಹಿಯರ್ DCT ಅಂತ ಹೇಳ್ತೀವಿ, ಡಿಸ್ಕ್ರೀಟ್ ಕೋಸೈನ್ ಟ್ರಾನ್ಸ್ಫಾರ್ಮ್. ಟ್ರಾನ್ಸ್ಫಾರ್ಮಿಂಗ್ ದ normal image to the digital image with the help of cosine mathematical tools, that is some discrete, that is called as a discrete cosine transform. Applications where we are using a discrete cosine transform, that is image compression purpose, we are using here JPEG and web page etc. Whereas in audio compression purpose AC4, MP3, MP4, AAC ಇದೆಲ್ಲ ಕೂಡ ನಾವು ನೋಡಿದ್ದೀವಿ. ಆಲ್ಮೋಸ್ಟ್ MA ಫಾರ್ಮ್ಯಾಟ್ ಇರ್ಬೋದು ಫಾರ್ ಆಡಿಯೋ ಕಾಂಪ್ರೆಷನ್ ಪರ್ಪಸ್. ವೆರಾಸ್ ಇನ್ ಸ್ಪೀಚ್ ಕೋಡಿಂಗ್ ಆಗಿರ್ಬೋದು, ಡಿಜಿಟಲ್ ರೇಡಿಯೋ ಪರ್ಪಸ್ ಆಗಿರ್ಬೋದು, ದೆನ್ ಸಾಲ್ವಿಂಗ್ ಸಮ್ PDF ಅಂತ ಬರುತ್ತೆ. ಸೊ ಅಂದರೆ ಏನು ಫಾರ್ಮುಲಾ ಏನಿದೆಯೋ ಅದನ್ನು ಫೈಂಡ್ ಔಟ್ ಮಾಡೋದು DCT ಯೂಸ್ ಮಾಡ್ತಾರೆ. ದೆನ್ DCT ಅಲ್ಲಿ ಕಾಮನ್ ಪ್ರಾಬ್ಲಮ್ಸ್ ಏನು ಅಂತ ಕೇಳಿದ್ರೆ, when we are applying a more than heavy compression in the particular image, it will get in blocky compression artifacts ಅಂತ ಬರುತ್ತೆ. ಸೊ ವಿ ವಿಲ್ ಗೆಟ್ ಸಮ್ ಬ್ಲಾಕಿ ಕಾಂಪ್ರೆಷನ್ ಅಂದ್ರೆ ಅರ್ಥ ನೋಡಿ. ಇಲ್ಲಿ ಕೆಳಗೆ ಕೊಟ್ಟಿರೋ ಡಯಾಗ್ರಾಮ್ ಅಲ್ಲಿ ಸ್ವಲ್ಪ ಅದನ್ನು ಜೂಮ್ ಮಾಡ್ಕೊಂಡು ನೋಡ್ಕೊಳ್ಳಿ. ಫಸ್ಟ್ ಡಯಾಗ್ರಾಮ್, ಫಸ್ಟ್ ಏನು ಇಮೇಜ್ ಏನಿದೆಯೋ ಅದನ್ನ ನಾವು ಕಾಂಪ್ರೆಷನ್ ಹಾಕಿದಾಗ ಮೀನ್ಸ್ ವಿ ಆರ್ ಅಪ್ಲೈಯಿಂಗ್ ಸಮ್ ಮೋರ್ ಕಾಂಪ್ರೆಷನ್, ಹೆವಿ ಕಾಂಪ್ರೆಷನ್ಸ್, ದೆನ್ ವಿ ವಿಲ್ ಗೆಟ್ ದಿಸ್ ಟೈಪ್ ಆಫ್ ಇಮೇಜಸ್. ನೋಡಿ ಇಲ್ಲೆಲ್ಲ ಸ್ವಲ್ಪ ಸ್ಕ್ವೇರ್ ಬ್ರಾಕೆಟ್ ಎಲ್ಲ ಕಾಣ್ತಾ ಇದೆ, ಬ್ಲರ್ ಆಗಿ ಕಾಣ್ತಾ ಇದೆ. ಸೊ ಅಂದ್ರೆ ಈ DCT ಏನಿದೆಯಲ್ಲ, ಈ DCT ಅಪ್ಲೈ ಮಾಡಿದಾಗ ಏನಾಗುತ್ತೆ ಪ್ರಾಬ್ಲಮ್, ಡೆಫಿನೆಟ್ಲಿ ಅದು ಹೆವಿ ಕಾಂಪ್ರೆಷನ್ ಫೆಸಿಲಿಟಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಅವ್ರು ಹೇಳ್ತಿರೋದು ದ DCT algorithm can cause the block artifact when heavy compression is applied. Of course it is image compression purpose ಯೂಸ್ ಮಾಡ್ತಾರೆ DCT, ಬಟ್ ನಾವು ಅದಕ್ಕೆ ಮೋರ್ ದೆನ್ ಯೂಸ್ ಮಾಡಿದ್ದೆ ಆದರೆ ಆ ಇಮೇಜ್ ನಮಗೆ ಕ್ಲಾರಿಟಿ ಬರಲ್ಲ ಅಲ್ಲಿ ಕೂಡ, ಆಯ್ತಾ? ಓಕೆ, ದೀಸ್ ಆರ್ ಆಲ್ ದ ಫಾರ್ಮುಲಾಸ್ ನೋಡ್ತಾ ಇದ್ವಿ ನಿನ್ನೆ ನಾವು. ಟು ಡಿಸ್ಕ್ರೀಟ್ ಕೋಸೈನ್ ಟ್ರಾನ್ಸ್ಫಾರ್ಮ್ ದಟ್ ಇನ್ವರ್ಸ್ ದಿ IDCT ಅಂದ್ರೆ ಇನ್ವರ್ಸ್ ಡಿಸ್ಕ್ರೀಟ್ ಕೋಸೈನ್ ಟ್ರಾನ್ಸ್ಫಾರ್ಮ್. ಸೊ ಇದು N × N ಬ್ಲಾಕ್ ಆಫ್ ಅಂತ ಹೇಳ್ತಾರೆ, N × N ನಾಟ್ M × N, ಏನಾದರೂ ತಗೋಬೋದು ಎನಿ ವೇರಿಯಬಲ್. ಸೊ ಆ ಥರ ಇಲ್ಲಿ ಕೊಟ್ಟಿದ್ದಾರೆ 2 DCT f of u, v, that is 2/n v ಅಂದ್ರೆ cosine of u cosine of v ಅಂತ ಅರ್ಥ. u and v also called as here main values. ನೋಡಿ capital F u, v is nothing but a frequency domain of values u, v. Summation both n ಇರೋದ್ರಿಂದ ಹಾಗಾಗಿ y = 0 to n - 1, x = 0 to n - 1. So this is our next into multiply by f of x, y. Now this is our main current spatial image ಅಂತ ನಾವೇನು ಹೇಳ್ತೀವಿ. Spatial image we are going to use to convert the frequency domain images. ಹಾಗಾಗಿ capital F of u, v is equals to, here is the formula of DCT. So small f of x, y cosine cos into bracket we will write the 2x + 1 into multiply by u and pi divided by 2n, again into multiply by cos 2y + 1 v pi divided by 2n. And this is our main 2 DCT formula, and inverse of DCT formula is same ಅದೇ equation, ಸ್ವಲ್ಪ ಲಿಟರಲ್ ಚೇಂಜ್ ಇರುತ್ತೆ. ದಟ್ ಈಸ್ ಸ್ಮಾಲ್ f of x, y ತಗೊಂತೀವಿ ಅವರ್ ಇಮೇಜ್. ದೆನ್ ಫಸ್ಟ್ ಅದು ಏನು ಮಾಡ್ತಿದ್ದೀವಿ, ಫ್ರೀಕ್ವೆನ್ಸಿ ಡೊಮೇನ್ ಇಮೇಜ್ ಏನಿದೆ ಅದು ಇದು ನೋಡಿ. ಇಲ್ಲಿ ಕ್ಯಾಪಿಟಲ್ F of u v ಇದೆ, DCT ಅಲ್ಲಿ ಫಸ್ಟ್ ಕ್ಯಾಪಿಟಲ್ U of u v ಕನ್ವರ್ಟ್ ಮಾಡ್ತೀವಿ, ಬಟ್ ಇಲ್ಲಿ ಇನ್ವರ್ಸ್ ಮಾಡ್ತಾ ಇದೀವಿ. ಸೊ ಯಾಕೆ ಮಾಡ್ಬೇಕು ಸರ್ ಇನ್ವರ್ಸಿಂಗ್ ಅಂತ ಕೇಳಿದ್ರೆ, ಸೊ ಒರಿಜಿನಲ್ ಇಮೇಜಿಗೂ ಮತ್ತೆ ಇನ್ವರ್ಸ್ ಇಮೇಜ್ ಮಾಡಿರೋದು ಏನು ಕ್ಲಾರಿಟಿ ಇದೆ ಇಮೇಜ್ ಅನ್ನೋದಕ್ಕೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೇಮ್ ಥಿಂಗ್ ಫಾರ್ಮುಲಾ ಇದೆ, ಮತ್ತು ನಥಿಂಗ್ ಇಸ್ ಡಿಫರೆಂಟ್ ಇದೆ. ಸೊ DCT is similar to the DFT, that is decomposes a signal into a series of harmonic cosine functions. DCT is similar to the DFT, it decomposes ಅಂದ್ರೆ for dividing a multiple of the images for the series of cosine functions for dividing purpose. ಅಂದ್ರೆ ನೀವು ಏನು ಡಿವೈಡ್ ಮಾಡ್ತಾ ಇದ್ದೀರೋ ಆ ಇಮೇಜ್ ಅದು ವಿತ್ ದ ಹೆಲ್ಪ್ ಆಫ್ ಮೆಥಡ್, ದಟ್ ಈಸ್ ಲೈಕ್ DCT ಯೂಸ್ ಮಾಡಿ ಅದನ್ನು ನಾವೇನು ಮಾಡ್ತಾ ಇದ್ದೀವಿ,
multiple of the cosine functions. Right. One of the properties of the 2D DCT that it can be separate to a pair of DCT. Separable ಅಂದ್ರೆ first images, dividing in each image take a separate image. ಅಲ್ಲಿ each imageಗೂ ನಾವೇನ್ ಮಾಡ್ತಿದೀವಿ ಅಂದ್ರೆ ಅಲ್ಲಿ with the help of this formula apply ಮಾಡ್ತಾ ಇದ್ದಾರೆ. According to rules ಹೇಳ್ತಿದೀವಿ ಅಷ್ಟೇ ಇಲ್ಲಿ. To obtain the 2D DCT of a block, DDCT is the first performed on the rows of the block. ನೋಡಿ, ಸಪೋಸ್ ನಾವೇನಾದ್ರೂ 2-dimensional discrete cosine transform ಅಪ್ಲೈ ಮಾಡಬೇಕು ಅಂದ್ರೆ ಫಸ್ಟ್ ನಾವು 1D discrete cosine transform each rows of the block, then each column of the block ಗೆ ನಾವು ಆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಅದೇ ಹೇಳ್ತಿರೋದು ಫಸ್ಟ್ ಪರ್ಫಾರ್ಮ್ ಆನ್ ದ rows of the block, that is 1D DCT, and as well as then 1D DCT is also perform on the columns of the resulting block. ಅಂದ್ರೆ each rows and columns separate ಅಂತ ಏನು ಹೇಳ್ತೀವಿ ಅಲ್ಲಿ ಸಪರೇಟ್ ಆಗಿದ್ದನ್ನ DCT ಫಾರ್ಮ್ ಮಾಡಬೇಕು 1D. ಅದಕ್ಕೆ ಯೂಸ್ ತಗೊಂಡಿರೋ ಫಾರ್ಮುಲಾ ಇಟ್ ಈಸ್ x of k is equal to root 2 by n cosine of k summation I equals to 0 to n minus 1, because of ಇಲ್ಲಿ only 1D ಇರೋದ್ರಿಂದ 1 dimensional ಯೂಸ್ ಮಾಡೋದ್ರಿಂದ 1 summation x of I cos 2i plus 1 k pi by ಅದೇ ತರ ರೋಸ್ ಆದ್ರೆ ಮತ್ತೆ ಇದು ಕಾಲಮ್ ಈ ತರ x of I 2 by n k equal to 0 to n minus 1, then cosine of k into x of k cos 2i plus 1 into k pi divided by 2n. ಇದು 1D ಮತ್ತು 1D ಇನ್ವರ್ಸ್ ಅಂತ ಏನಿದೆಯಲ್ಲ ಅದರದು ಫಾರ್ ಈಚ್ rows and columns ಅಪ್ಲೈ ಮಾಡಿದಾಗ. So DCT offers a few restrict it used in a very low bit rate applications. Few limitations ಕೂಡ ಇರುತ್ತೆ DCT ಇದು, that is in the low bit rate applications ಕೂಡ ಫೆಸಿಲಿಟಿ ಇರೋದ್ರಿಂದ ಹಾಗಾಗಿ ಇಮೇಜ್ ಅಲ್ಲಿ ಕೂಡ ನಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಆ ಮೂರು ನೋಡಿ ಕೆಳಗಡೆ ಕೊಟ್ಟಿದ್ದಾರೆ ಅವರು. ಟ್ರಂಕೇಶನ್ ಆಫ್ ಹೈಯರ್ ಸ್ಪೆಕ್ಟ್ರಲ್ ಕೋಎಫಿಷಿಯೆಂಟ್ಸ್ ದಟ್ ರಿಸಲ್ಟ್ಸ್ ಇನ್ ಬ್ಲರಿಂಗ್ ಆಫ್ ದ ಇಮೇಜಸ್, ಸ್ಪೆಷಲಿ ವೆರೆವರ್ ದ ಡೀಟೇಲ್ಸ್ ಆರ್ ಹೈ. ಸೊ ಬ್ಲರಿಂಗ್ ಆಫ್ ಇಮೇಜಸ್ ಅಂದ್ರೆ ನೀವು ಹೆವಿ ಕಾಂಪ್ರೆಷನ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ನಾವು ಅದು ಇಮೇಜಸ್ ಕೂಡ ನಮಗೆ ಕ್ಲಾರಿಟಿ ಕಾಣಲ್ಲ, ಜೂಮ್ ಮಾಡಕ್ ಹೋದ್ರೆ ಬ್ಲರ್ ಆಗಿ ಕಾಣುತ್ತೆ. ಸೊ ದಿಸ್ ಆರ್ ಒನ್ ಲಿಮಿಟೇಷನ್ಸ್ ಕೂಡ ಇದೆ DCT ಇದು. ಬಟ್ ಓವರ್ ಆಲ್ ಇದೆ ನಾವೇನು ನೋಡಿದ್ದೀವಿ DFT ಅಂಡ್ DCT. ಓಕೆ, ಸೊ DFT ಬಂದ್ಬಿಟ್ಟು ಡಿಸ್ಕ್ರಿಟ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಂಡ್ DCT ಬಂದ್ಬಿಟ್ಟು ಡಿಸ್ಕ್ರಿಟ್ ಕೋಸೈನ್ ಟ್ರಾನ್ಸ್ಫಾರ್ಮ್. ಮೀನ್ಸ್ ಇನ್ DFT ಅಂಡ್ DCT ಎರಡೂ ಅಲ್ಗಾರಿದಮ್ ಅಲ್ಲಿ ಯೂಸ್ ಮಾಡ್ತಿರೋ ಪ್ರೊಸೀಜರ್ ಏನು ಅಂದ್ರೆ ಸಿಂಪ್ಲಿ ವಿ ಆರ್ ಗೋಯಿಂಗ್ ಟು ಕನ್ವರ್ಟಿಂಗ್ ಆರ್ ಟ್ರಾನ್ಸ್ಫಾರ್ಮಿಂಗ್ ದ spatial image to frequency image, means spatial domain to frequency domain, with the help of this transformation algorithms. That is, first one is the DFT. For using Fourier transform, we are converting a spatial image to frequency domain, whereas in DCT, same thing, we are using a cosine formula to converting to transforming spatial image to the frequency domain images with the help of this mathematical formulas. Algorithm ಅಂದ್ರೆ ಇಷ್ಟೇ ಇದು algorithm procedure ಇರೋದು. So in the next class nothing but after this we will see the KLT and as well as SVD, that is KL transform and SVD transform. These two algorithms very important, so let us see these two. Just wait. Okay, so let us start the theory class 12, that is the 2D transform continuation like KLT and SVD. Okay, I think visible ಇದೆಯಲ್ಲ. ಇವಾಗ ಏನಾದ್ರು ಡಿಸ್ಟರ್ಬೆನ್ಸ್ ಇದೆಯಾ, ವಾಯ್ಸ್ ಮತ್ತೆ ಸ್ಕ್ರೀನ್ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ ಯಾರಿಗಾದ್ರು? No sir, it's all clear. Yeah, okay ma, thank you. Okay, almost rest of students ನಿಮಗೂ ಕೂಡ ಏನು ತೊಂದರೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. So I will start the continuation part here. So ನೋಡಿ, KLT transform, it is the continuation of a 2D transform. First is the DFT, next is the KLT and SVD. Okay, so Fourier transform for using
image, same image converting purpose, whereas in DCT, cosine transform used for the image compression purpose, means for especially dealing with PG there, whereas in KLT, so here the KLT is nothing but a Karhunen-Low transform. K is nothing but a Karhunen-Low transform. It is also known as Hotelling transform, that is stands for HT, principal component analysis, that is PCA. ಸರಿ, ನಿಮಗೆ ಇಲ್ಲಿ 3 ಡಿಫರೆನ್ಸ್ ಯಾಕೆ ತೋರಿಸ್ತಿದ್ದೀನಿ ಅಂತ ಕೇಳಿದ್ರೆ, ಕ್ವಶನ್ ಪೇಪರ್ ಅಲ್ಲಿ ಟ್ವಿಸ್ಟ್ ಮಾಡೋದು ಇದನ್ನೇ. ನಾವು ನೋಡ್ತಾ ಇರೋದು KLT ಟ್ರಾನ್ಸ್ಫಾರ್ಮ್, ಬಟ್ ಕ್ವಶನ್ ಪೇಪರ್ ಅಲ್ಲಿ ಕೆಲವೊಂದು ಟೈಮ್ ಏನ್ ಮಾಡ್ತಾರೆ, ಎಕ್ಸ್ಪ್ಲೇನ್ ದಿ ಪ್ರಿನ್ಸಿಪಲ್ ಕಾಂಪೊನೆಂಟ್ ಆಫ್ ಅನಾಲಿಸಿಸ್ ಅಂತ ಕೇಳ್ಬೋದು, ಆರ್ ದೇರ್ ಮೇ ಬಿ ಅನ್ ಆಸ್ಕ್ ವಾಟ್ ಆರ್ ಎಕ್ಸ್ಪ್ಲೇನ್ ಹೋಟೆಲಿಂಗ್ ಟ್ರಾನ್ಸ್ಫಾರ್ಮ್ ಟೆಕ್ನಿಕ್ ಅಂತ ಕೇಳ್ಬೋದು. ಈ ತರ ಕೇಳಿದಾಗ ಮತ್ತೆ ಕನ್ಫ್ಯೂಷನ್ ಆಗಿ ಬಿಟ್ಟು ಬರೋದು. ಸೊ ಅದನ್ನ ನಿಮ್ಗೆ ಹೇಳ್ತಿರೋದು, ಕ್ವಶನ್ಸ್ ಈ ತರ ಇರುತ್ತೆ. KLT ಕೇಳ್ಬೋದು, KLT ಇಸ್ ನಥಿಂಗ್ ಬಟ್ ಎ ಹೋಟೆಲಿಂಗ್ ಟ್ರಾನ್ಸ್ಫಾರ್ಮ್ ಆರ್ PCA, ಪ್ರಿನ್ಸಿಪಲ್ ಕಾಂಪೊನೆಂಟ್ ಅನಾಲಿಸಿಸ್ ಅಂತ ಹೇಳ್ತಾರೆ. ನಮಗೆ ಆಕ್ಚುಲಿ ನಾವು KLT ಅಂತ ಹೇಳಿ ಯೂಸ್ ಮಾಡ್ತಾ ಇದ್ವಿ, ಫಾರ್ DA ಅಂತ ಕರಿತೀವಿ. ವೆರಸ್ ಇನ್ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಸಿಲೆಬಸ್ ಅಲ್ಲಿ ಏನಂತ ಕರೀತಾರೆ, ಇದಕ್ಕೆ PCA ಅಂತ ಕರೀತಾರೆ. ಅಲ್ಲಿ PCA ಸಿಲೆಬಸ್ ಅಂತ ಕರೆದು ಅದನ್ನ ಕಾಲ್ ಮಾಡ್ತೀವಿ. ಬಟ್ ನಮ್ಗೆ ಇಲ್ಲಿ ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ನಮಗೆ ಕೊಟ್ಟಿರೋದು ಇದನ್ನ KLT ಅಂತ ಕರಿತೀವಿ. ಬಟ್ ಬೋತ್ ಆರ್ ಪ್ರೊಸೀಜರ್ ಈ ಸೇಮ್ ಇಯರ್. ಯಾಕೆ ಯೂಸ್ ಮಾಡಬೇಕು KLT, ಏನದ ಇದು ಅಲ್ಗಾರಿದಮ್ ಕಾನ್ಸೆಪ್ಟ್ ಅನ್ನೋದು ಬೇಸ್ಡ್ ಇಯರ್. ಅರ್ಥ ಆಯ್ತಲ್ವಾ? ಸೊ KLT is also known as ಹೋಟೆಲಿಂಗ್ ಟ್ರಾನ್ಸ್ಫಾರ್ಮ್ ಆರ್ ಪ್ರಿನ್ಸಿಪಲ್ ಕಾಂಪೊನೆಂಟ್ ಅನಾಲಿಸಿಸ್. ದಯವಿಟ್ಟು ಯಾರ್ಯಾರು ಇವತ್ತು ಕ್ಲಾಸಲ್ಲಿ ಆಬ್ಸೆಂಟ್ ಇದ್ರು, ದಯವಿಟ್ಟು ಅವರಿಗೆ ಅವತ್ತಿನ ದಿವಸ ಎಕ್ಸಾಮ್ದಲ್ಲಿ ನಿಮ್ಗೆ ಏನಾದ್ರು ಫ್ರೀಡಮ್ ಸಿಕ್ತು ಅಂತಂದ್ರೆ, ಒಂದ್ ವೇಳೆ ಕ್ವಶನ್ ಈ ತರ ಇತ್ತು ಅಂದ್ರೆ, ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ ಕಾಂಪೊನೆಂಟ್ ಆಫ್ ಅನಾಲಿಸಿಸ್ ಅಂತಂದ್ರೆ, ಯಾರಿಗಾದ್ರೂ ಅದ್ರದ್ದು ಏನಾದ್ರು ಬರೆಯೋದಕ್ಕೆ ಬರ್ತಿತ್ತು ಅಂತಂದ್ರೆ, ಚಾನ್ಸಸ್ ಏನಾದ್ರು ಇತ್ತು ಅಂತಂದ್ರೆ ಅವ್ರಿಗೆ ಹೇಳಿ ಸ್ವಲ್ಪ. PCA is nothing but a KLT. ಸೊ KLT ಓದಿರ್ತಾರೆ, ಬಟ್ ಅವ್ರಿಗೆ ನೆನ್ಪು ಬರ್ತಿಲ್ಲ ಅಂತ ಅನ್ಕೊಂಡು. ಗೊತ್ತಾಯ್ತಾ? Karhunen-Low ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, Karhunen-Low ಅನ್ನೋದು ಸೈಂಟಿಸ್ಟ್ ನೇಮ್, ಹೋಟೆಲಿಂಗ್ ಅನ್ನೋದು ಅವ್ರು ಕೂಡ ಒಂದು ಸೈಂಟಿಸ್ಟ್ ನೇಮ್ ಇದ್ದಾರೆ. ಸೊ ಪ್ರಿನ್ಸಿಪಲ್ ಕಾಂಪೊನೆಂಟ್ ಅನಾಲಿಸಿಸ್ ಬೇಸ್ಡ್ ಆನ್ ದ ಸೇಮ್ ಟ್ರಾನ್ಸ್ಫಾರ್ಮೇಶನ್ ಟೆಕ್ನಿಕ್. ಏನು ಹಂಗಂದ್ರೆ ಇದು, ಇಟ್ ಈಸ್ ಯೂಸ್ ಫಾರ್ ಡೈಮೆನ್ಷನಾಲಿಟಿ ರಿಡಕ್ಷನ್. It is found very effective in the areas of image processing. KLT is used for the dimensionality reduction. So dimension of the images. ಆ ಪರ್ಟಿಕ್ಯುಲರ್ ಇಮೇಜ್ ಡೈಮೆನ್ಷನ್ಸ್ ಏನೇನಿದೆಯೋ ಅದನ್ನ ಇದು ಏನ್ ಮಾಡುತ್ತೆ, ಮೇನ್ ಫೋಕಸ್ ಮಾಡುತ್ತೆ KLT. ಏನು ಸರ್ ಅಂತ ಕೇಳಿದ್ರೆ, ಸರ್ ದಟ್ ಲುಕ್ ಅಟ್ ದ ಥರ್ಡ್ ಪ್ಯಾರಾ ಹಿಯರ್. ಇನ್ ಏರಿಯಾ ಆಫ್ ಇಮೇಜ್ ಪ್ರೊಸೆಸಿಂಗ್, KLT is mainly used for reducing size of features vectors. It reducing the size of features vectors that is used for object recognition and object classification problems. In the KLT, it is used for the reducing the size of the vectors. ಏನು ವೆಕ್ಟರ್ಸ್ ವ್ಯಾಲ್ಯೂಸ್ ಏನು ಸೈಜ್ ಮಾಡ್ತೀವೋ ಅದು ಫಾರ್ object recognition purpose and as well as object clarification problems purpose, we are going to reducing the vector size. ಏನು ಹಂಗಂದ್ರೆ ವೆಕ್ಟರ್ ಸೈಜ್ ಅದನ್ನ ಸಾಲ್ವ್ ಮಾಡಬೇಕು ಅಂದ್ರೆ, ಅದನ್ನ ನಾವು ನೋಡಬೇಕು ಅಂತಂದ್ರೆ, the KLT can be implemented using mainly two important here, that is EVD and next one is SVD. In your exam having SVD, okay? So EVD is nothing but eigenvalues decomposition, whereas in SVD is a singular values decomposition. Singular is nothing but a single values decompositions here. So ಏನು ಮಾಡಬಹುದು ಹಾಗಾದ್ರೆ, these two decompositions are used for implementing the Karhunen-Low transform technique, whereas for converting same thing image to spatial domain, frequency domain. So KLT ಏನು ಪ್ರೊಸೀಜರ್ ಏನು ಹೇಳುತ್ತೆ ಅಂದ್ರೆ, ಇಷ್ಟು ಐಗನ್ ವ್ಯಾಲ್ಯೂಸ್ ಮತ್ತೆ ಸಿಂಗ್ಯುಲರ್ ವ್ಯಾಲ್ಯೂಸ್ ಡಿಕಂಪೋಸಿಷನ್. ಸೊ ಹಾಗಾದ್ರೆ ಏನ್ ಸರ್ ಏನಿದೆ KLT ಮೆಥಡ್? SVD ಲಾಸ್ಟಿಗೆ ನೋಡೋಣ. ಆಫ್ಟರ್ ದಿಸ್ ಫಸ್ಟ್ KLT ಪ್ರೊಸೀಜರ್ ಏನೋದನ್ನ ನೋಡೋಣ. The basis functions are the orthogonal eigenvectors of the covariance matrix of a data set ಅಂತ ಕರಿತೀವಿ. The base of the orthogonal eigenvectors of the
ಕೋವಿರಿಯನ್ಸ್ ಮ್ಯಾಟ್ರಿಕ್ಸ್. ಏನು ಆ ಕೋವಿರಿಯನ್ಸ್ ಮ್ಯಾಟ್ರಿಕ್ಸ್, ಏನಿದು ಐಗನ್ ವೆಕ್ಟರ್ ಫಾರ್ಮುಲಾ ಜನರೇಟ್ ಮಾಡಿದರೆ. ದ ಕಾನ್ಸೆಪ್ಟ್ ಆಫ್ ಐಗನ್ ವ್ಯಾಲ್ಯೂ ಅಂಡ್ ಐಗನ್ ವೆಕ್ಟರ್ಸ್ ಆರ್ ನೆಸೆಸರಿ ಟು ಅಂಡರ್ಸ್ಟ್ಯಾಂಡ್ ದ KL ಟ್ರಾನ್ಸ್ಫಾರ್ಮ್. ಸೊ ಏನು ಐಗನ್ ವ್ಯಾಲ್ಯೂ ಅಂಡ್ ಐಗನ್ ವೆಕ್ಟರ್ಸ್ ಏನಿದೆ ಅದು ಸ್ಪೆಷಲಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ KL ಟ್ರಾನ್ಸ್ಫಾರ್ಮ್ ಪರ್ಪಸ್. ಏನು ಅಂತ ಹೇಳಿ ಕೊಟ್ಟಿದ್ದಾರೆ. ದೇರ್ ಇಸ್ ಎನ್ ಸಿಂಪಲ್ ಒಂದು ಕಂಡೀಷನ್. ಇಫ್ C is a matrix of dimension, ಆ C ಅಂಡರಲ್ಲಿ ಬ್ರಾಕೆಟ್ ಇದೆ, ಅದು ಬ್ರಾಕೆಟ್ ಏನಿದೆಯಲ್ಲ ದಟ್ ಈಸ್ ಮೀನಿಂಗ್ ಅದು ಇಟ್ ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಡೈಮೆನ್ಷನ್ ದಟ್ ಈಸ್ n into n, then a scalar lambda is called a eigen value of C. ಏನ್ ಬ್ರಾಕೆಟ್ ಇದೆ ಅದಕ್ಕೆ. ಸೊ ಇದಕ್ಕೆ ನಾವು ಲ್ಯಾಂಬ್ಡಾ ಏನಂತೀವಿ, ಸ್ಕೇಲಾರ್ ಆಫ್ ಸ್ಕೇಲಾರ್ ದಟ್ ಈಸ್ ಐಗನ್ ವ್ಯಾಲ್ಯೂ C ಮ್ಯಾಟ್ರಿಕ್ಸ್ ಡೈಮೆನ್ಷನ್. If there is a non-zero vector that is called here E ಅಂತ ಹೇಳ್ತೀವಿ in capital R to the power of n. ಅದನ್ನ ಹೇಗೆ ನಾವು ಬರಿತೀವಿ ಅಂತಂದ್ರೆ ಇಲ್ಲಿ ನೋಡಿ, C of E ಬ್ರಾಕೆಟ್ ಕೊಟ್ಟಿದ್ದಾರೆ, ಅಂಡರ್ಗ್ರೌಂಡ್ ಬ್ರಾಕೆಟ್ that is equal lambda E ಬ್ರಾಕೆಟ್, ಅಂಡರ್ಗ್ರೌಂಡ್ E ಬ್ರಾಕೆಟ್. ಏನು ಇದು ಮೀನಿಂಗ್? ಅಂಡರ್ಗ್ರೌಂಡ್ E ಬ್ರಾಕೆಟ್ ಮೀನಿಂಗ್ ಅಂದ್ರೆ ಏನು? ದಟ್ ಈಸ್ ಎ ನಾನ್ ಜೀರೋ ವ್ಯಾಲ್ಯೂ ವೆಕ್ಟರ್ ಅವ್ರ ಅರ್ಥ ಐಡೆಂಟಿಫೈ ಮಾಡ್ತಿದ್ದಾರೆ. ಸಿ ಅಂತಂದ್ರೆ ಏನು ಅರ್ಥ? ಇಲ್ಲಿ ಮ್ಯಾಟ್ರಿಕ್ಸ್ ಡೈಮೆನ್ಷನ್ n into n ಮ್ಯಾಟ್ರಿಕ್ಸ್ ಡೈಮೆನ್ಷನ್ ಅದಕ್ಕೆ ಕಾಲ್ ಮಾಡ್ತಿದ್ವಿ. ದ ವೆಕ್ಟರ್ E is called an eigen vector. Lambda is called an eigen value, whereas in E is called as an eigen vector of the matrix C that corresponds to the eigen value lambda. ಅರ್ಥ ಆಗ್ತಿದ್ಯಾ? ಸೊ ಲ್ಯಾಂಬ್ಡಾ ಗೆ ಐಗನ್ ವ್ಯಾಲ್ಯೂ ಅಂತಾರೆ, ಐಗನ್ ವೆಕ್ಟರ್ ಆಫ್ ದ ಮ್ಯಾಟ್ರಿಕ್ಸ್ ಯಾವುದು ಅಂದ್ರೆ E ಅಂತ ಹೇಳ್ತೀವಿ. ಓಕೆ, ವಿತ್ ದಿಸ್ ಟು ನೋಡಿ ಇಲ್ಲೇನು ಹೇಳ್ತಿದ್ದಾರೆ, ಕನ್ಸಿಡರ್ ಎ ಪಾಪ್ಯುಲೇಷನ್ ಆಫ್ ರ್ಯಾಂಡಮ್ ವೆಕ್ಟರ್ಸ್ ಆಫ್ ದ ಫಾಲೋವಿಂಗ್ ಫಾರ್ಮ್. Here the x bracket is equals to x1, x2 and so on xn ವರೆಗೂ. These are it is a simple random vectors, that is a column vectors ಅಂತ ನಾವೇನು ಕರಿತೀವಿ. It is a column vector. The quantity here the xi that may be represent the value gray level of the image ಅಂತ ಕರೀತಾರೆ. ಅಂದ್ರೆ xi ಏನಿದೆ ಅಂದ್ರೆ x1, x2 and so on the values, those are called the gray level of the image, that is I ಅಂತ ಕರಿತೀವಿ, gray level of the image. ಹಾಗಾದ್ರೆ the population may arise from the formation of the above vectors or different image pixels. ಅವರು ಒಂದು ಸಿಂಪಲ್ ಎಕ್ಸ್ ಅಂತ ತಗೊಂಡು ಅದರದ್ದು ಒಂದು ಕಾಲಮ್ ವ್ಯಾಲ್ಯೂ ತಗೊಂಡು ಹೇಳ್ತಿರೋದಷ್ಟೇ ಇದೆ ನಾವು. ಬಟ್ ಒಂದು ನಾರ್ಮಲ್ ಇಮೇಜ್ ಅಲ್ಲಿ so many rows and so many columns are there. So each rows and each columns wise here we are going to calculating. Adu with the help of these are the mathematical tools. ಅದರಲ್ಲಿ KLT ಏನು ಹೇಳುತ್ತದೆ ಅಂತಂದ್ರೆ ಅರ್ಥ ಇಲ್ಲಿ ಆ ವೆಕ್ಟರ್ ವ್ಯಾಲ್ಯೂಸ್ ಏನೇನಿದೆ ಅದನ್ನ ರೆಡ್ಯೂಸ್ ಮಾಡಬೇಕು ಅಂದ್ರೆ ಯಾವ ವೆಕ್ಟರ್ ಅದನ್ನ ನಾವಿಲ್ಲಿ ನೋಡ್ತಾ ಇರೋದು ಐಗನ್ ವೆಕ್ಟರ್ ಅಂಡ್ ಐಗನ್ ವ್ಯಾಲ್ಯೂಸ್. ರೈಟ್, ಅದು ಒಂದು ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಈ ತರ ಒಂದು these are the different formation of a vector corresponding pixel in the 6 images. Since here we are having a 6 different images here, each image having different spectral bandwidth, that is band 1, band 2, band 3, band 4, band 5, band 6, each having a different vector values like ಇಲ್ಲಿ ಹಾಕಿದ್ರೆ arrow mark x is equal to x1, x2, x3, x4, x5, x6. Those are all the 6 images. Okay. The main vector of the population is defined as mean vector. These are the mean vector and covariance vector formula. First mean vector of the ಹೇಗೆ find out ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ, x bracket under the suffix of x small x capital E of x under bracket. Suppose x ಏನಿದೆ under bracket that is equals to m1, m2 and so on mn. ಇದು ಟ್ರಾನ್ಸ್ಪೋಸ್ ಅಂತ ಹೇಳ್ತೀವಿ ನೋಡಿ. ಇಲ್ಲಿ ಮೇಲೆ ಕೊಟ್ಟಿದ್ದಾರೆ T is called a transpose of matrix. There is a transpose of a matrix that is m1, m2 and so on mn. That is equals to the capital E x1, capital E x2 and so on capital E xn with respect to the transpose, that is T. This is the mean vector population formula. Whereas in covariance matrix ಏನಿದೆ ಅಂತ ಕೇಳಿದ್ರೆ C is equal to capital E into bracket
small x bracket minus small m bracket suffix of x into this m ಏನಿದೆಯೋ same thing suffix of x to the right, that is transpose of these two covariance matrix. Here the C stands for covariance matrix of population. With the help of this, we are going to solve the KLT methods. Nodi, for m vector of random population, where is a large enough for the that is m under row bracket suffix n of here x is 1 upon by capital M, that is summation k is equals to 1 to m, then x of k. That is for m vectors. ಒಂದು ಸಿಂಪಲ್ ಒಂದು ಫಾರ್ಮುಲಾ ಜನರೇಟ್ ಮಾಡಿ ತೋರಿಸ್ತಿರೋದು ಅವರು. ಸೊ ಇದನ್ನ ಎಕ್ಸಾಂಪಲ್ ಆಗಿ ಹೇಗೆ ಹೇಳಬೇಕು ಅಂದರೆ ಲೆಟಸ್ ಫಾರ್ ಎಕ್ಸಾಂಪಲ್ ಲೆಟಸ್ ಟೇಕ್ ಎ ಕ್ಯಾಪಿಟಲ್ ಇ ಬಿ ಎ ಮ್ಯಾಟ್ರಿಕ್ಸ್. ಸಪೋಸ್ ಎ ಮ್ಯಾಟ್ರಿಕ್ಸ್ ಇದೆ, ಆ ಎ ಮ್ಯಾಟ್ರಿಕ್ಸ್ ಜೊತೆಗೆ ದೇರ್ ಆರ್ ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್ ಇವೆ. ಈಚ್ ರೋಸ್ ಆರ್ ಫಾರ್ಮ್ಡ್ ಫ್ರಮ್ ದಿ ಐಗನ್ ವೆಕ್ಟರ್ಸ್ ಆಫ್ ದಿ Cook-C matrix of the population, whose rows are formed. Under each row is in a rows, those are called the eigenvector of covariance matrix. So they are ordered so that the first row of A is eigenvector corresponds to the largest eigenvalue. A first row under A ಒಳಗಡೆ ಇರತಕ್ಕಂತ all the rows ಅಲ್ಲಿ first row ಏನಿದೆ that is vector corresponds to the eigenvalue, and the last row eigenvector corresponds to the smallest eigenvalue. Last row, what is first row? First row is called a largest, last row is called the smallest eigenvalue. In eigenvalue, careful ಆಗಿ ನೋಡ್ಕೊಳ್ಳಿ. eigenvalue, eigenvector ದಿವಿ ಏನು ನೋಡಿ E ಅಂತ ಏನು ಹೇಳಿದಿವಲ್ಲ, E ಅಂಡರ್ಸ್ಕೋರ್ ಫಾರ್ಮುಲಾ ಅದು eigenvector, I ಬಂದ್ಬಿಟ್ಟು lambda. So we define the following transform here. So y underscore is equal A, capital A, and they are nothing but a matrix into bracket x minus m with suffix x on the. That is called the Karhunen-Low transform here. ಇದಕ್ಕೆ exact ಈ ಒಂದು in transform in equation ಇದು ಇದಕ್ಕೆ exactly we call it here Karhunen-Low transform ಅಂತ ಹೇಳ್ತೀವಿ. With the help of these two eigenvectors and eigenvalues. Okay. So you can demonstrate it with the help of these formulations. ಯಾವುದು ಅವರ ಹತ್ರ ಪ್ರಕಾರ ಸಪೋಸ್ ಏನಾದರೂ ನಾವು ಆ ಇಮೇಜ್ ಅನ್ನು ಕಾನ್ಸ್ಟ್ರೇಟ್ ಮಾಡಬೇಕು ಅಂದ್ರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಲ್ಲಿ, ಸೊ ಮ್ಯಾಥಮೆಟಿಕಲಿ ವಿ ಯೂಸ್ ದ ಫಾರ್ಮುಲಾ ಹಿಯರ್ y underscore is equal to 0, then CFY is equal to A is nothing but a matrix here, covariance x A to the power of transpose T, and the transpose of A ಅಂತ ಅರ್ಥ ಅದು. So CY is equal to ನೋಡಿ this structure in the matrix form ಅಲ್ಲಿ lambda 1 0 0 0 0 lambda 2 0 and so on 0 0 lambda n here. So ಈ lambda portion ಏನಿದೆಲ್ಲ this is called as a diagonal ಅಂತ ಕರಿತೀವಿ. This is called as diagonal. All the values, rest of the values ಇರುತ್ತೆ. So diagonal values ಅಷ್ಟೇ ಇಲ್ಲಿ ಕನ್ಸಿಡರ್ ಆಗುತ್ತೆ. ನಿಮ್ಗೆ ಅಲ್ಲಿ ಟೇಕ್ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ diagonal value. Okay. To construct the original vectors, that is x underscore ಏನಿದೆಯೋ that form its corresponding y bracket. ನೋಡಿ A of minus 1 is equals to of A, whereas in x comma is equal to transpose of A y plus m. Right? To reconstruct the original vectors, ಅಂದರೆ ಫಾರ್ ಈ ಡಯಾಗೋನಲ್ ವ್ಯಾಲ್ಯೂಸ್ ಏನಿದೆಯೋ ಇದನ್ನ ಬಿಟ್ಟು ರಿಮೈನಿಂಗ್ ಏನು ಒರಿಜಿನಲ್ ವೆಕ್ಟರ್ಸ್ ಏನಿದೆ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ಹಿಯರ್ ದ ಕರೆಸ್ಪಾಂಡಿಂಗ್ ಫಾರ್ಮುಲಾ. ದೀಸ್ ಆರ್ ಹಿಯರ್. Right? So we form C has of k A on the k eigenvectors which corresponds to the k largest eigenvalues. ಓಕೆ, ಇದು ಬೋರ್ಡ್ ಪ್ರೆಸೆಂಟೇಷನ್ ಇರಲ್ಲ, ನಾನು ತರಗತಿ ಓದ್ತಾ ಹೋಗ್ತೀನಿ, ಹಾಗಾಗಿ ನಿಮಗೆ ಕೆಲವೊಬ್ಬರಿಗೆ ಅರ್ಥ ಆಗ್ಬೋದು, ಅರ್ಥ ಆಗದೇ ಇರ್ಬೋದು. ಬಟ್ ಇದನ್ನು ಹೋಗಿ ಸ್ವಲ್ಪ ರೈಟಿಂಗಲ್ಲಿ ಇವತ್ತು ತಗೊಳ್ಳಿ, ಡೆಫಿನೆಟ್ ಮಾಡ್ತಿದ್ವಿ. ಸಿಂಪ್ಲಿ ನಾವು ಫಾರ್ಮುಲಾನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ ಅಷ್ಟೇ. ಇಲ್ಲಿ ಕರೆಸ್ಪಾಂಡ್ಸ್ ಟು ದ ಕೆ ಇಸ್ ನಥಿಂಗ್ ಬಟ್ ಲಾರ್ಜೆಸ್ಟ್ ಐಗನ್ ವ್ಯಾಲ್ಯೂ
that yielding a transformation matrix of the size k into n here. Instead of n into n, we are using here k into n because a matrix A with a suffixation of k. ಹಾಗಾಗಿ k into n ಯೂಸ್ ಮಾಡ್ತಾ ಇದ್ದೀವಿ. The y vector should then be k dimensional ಅಂತ ಹೇಳ್ತೀವಿ. The reconstruction of this original vector is ನೋಡಿ x cap ಅಂತ ಬರುತ್ತೆ, cap symbol ಇದೆಲ್ಲ, this is called x cap underscore underline is equals to transpose of A with the suffixation k y underscore plus m underscore suffixation of x. This is for reconstructing the formula. Reconstructing ಅಂದ್ರೆ k into n formation matrix ಏನಿದೆ ಅದರದ್ದು ಫಾರ್ಮುಲಾ ಇದು. So it can be mean square error between the perfect reconstruction x and approximate section x cap that is given by the expression here. EMS is equal to these are called the exponents x cap to the power of square, that is equals to maybe summation of j is equals to 1 to n lambda j minus of j equal to 1 to k lambda j, that is equals to overall equals to formula generate ಆಗೋದು summation j is equal k plus 1 to n lambda j. By using a matrix of A with a suffixation of a k instead of A for the KL transform, we can achieve compression of the available data. Compression of the available data means image ನಾವು ಕಂಪ್ರೆಷನ್ ಮಾಡಬೇಕಂತ ಇದೆಯೋ ಅಲ್ಲಿ ಇದು ಕೂಡ ಅಪ್ಲೈ ಮಾಡ್ತಾರೆ KL with the help of these are the algorithms here. These are the equations. Eigenvectors and eigenvalues is very important part for KL transform purpose. ಇದರಲ್ಲಿ ನಾವು eigenvectors and eigenvalue ನೋಡೋದ್ರಿಂದ ಹಾಗಾಗಿ ನಾವು ಇದನ್ನ ಏನ್ ಮಾಡ್ತೀವಿ EVD ಅಂತ ಹೇಳ್ತೀವಿ, eigenvalues decomposition here. Whereas in SVD, so SVD ಬಂದ್ಬಿಟ್ಟು ನಿಮಗೆ ಇದರಲ್ಲಿ ಸಪರೇಟ್ ಕ್ವಶನ್ಸ್ ಬರುತ್ತೆ, ಸಿಂಗುಲರ್ ವ್ಯಾಲ್ಯೂ ಡಿಕಾಂಪೋಸಿಷನ್. KVD ನೋಡ್ಕೊರಿ ಏನೇನಿದೆ, ಕೋರಿಯಲ್ ವ್ಯಾಲ್ಯೂ ಟ್ರಾನ್ಸ್ಫಾರ್ಮೇಶನ್. ನೆಕ್ಸ್ಟ್ ಇದರದ್ದು ಪ್ರಾಪರ್ಟೀಸ್ ಏನೇನಿದೆ KL ಟ್ರಾನ್ಸ್ಫಾರ್ಮ್ ಆರ್ ದ ಡ್ರಾಬ್ಯಾಕ್ಸ್ ಆಫ್ ಎ KL ಟ್ರಾನ್ಸ್ಫಾರ್ಮ್. Its favorite theoretical properties. The KLT is not used in practice for the following reasons. Vincent use ಮಾಡೋದು DCT ನೇ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ, ಯಾಕಂದ್ರೆ DCT ಇಮೇಜ್ ಕಾಂಪ್ರೆಷನ್ ಪರ್ಪಸ್ ಅದು JPG ಹಾರ್ಟ್ ಅಂತ ಏನ್ ಹೇಳ್ತೀವಿ ಆಲ್ಮೋಸ್ಟ್ DCT ನೇ ಯೂಸ್ ಮಾಡ್ತಾರೆ. ಬಟ್ ಅವ್ರು ಹೇಳ್ತಿರೋ ಪ್ರಕಾರ KLT is not used in the practice for the following reasons. ಯಾವ 3 reasons ಇವೆ ಅಂದ್ರೆ ಮೇನ್. First, its basis functions depend on the covariance matrix. Basis function ಅಂದ್ರೆ ಸ್ಪೇಷಿಯಲ್ ಡೊಮೇನ್ ಇಮೇಜ್ ಏನಿದೆ ಅದು ಆಲ್ಮೋಸ್ಟ್ ಡಿಪೆಂಡೆಂಟ್ ಆನ್ covariance matrix of the image. Then ಡಿಕಂಪೋಸ್ ಅಂದ್ರೆ ಏನು, ಮಲ್ಟಿಪಲ್ ಆಫ್ ಇಮೇಜ್. ನೀವು ಮಲ್ಟಿಪಲ್ ಆಫ್ ಇಮೇಜ್ ಡಿಕಂಪೋಸ್ ಮಾಡಿದಾಗ ಅದು covariance matrix ಮತ್ತು ಬೇಸಿಸ್ ಫಂಕ್ಷನ್ಸ್ ಮೇಲೆ ಡಿಪೆಂಡ್ ಇರೋದ್ರಿಂದ they have to recomputed and transmit for each. ಅದನ್ನ ಏನ್ ಮಾಡಬೇಕು, ಈಚ್ ಇಮೇಜ್ಗೂ ಕೂಡ ಅದನ್ನ ರೀಕಂಪ್ಯೂಟ್ ಮಾಡಬೇಕು. ಯಾವುದಕ್ಕೆ, ಪರ್ಟಿಕ್ಯುಲರ್ ಆನ್ ಇಮೇಜಸ್ ಏನೇನ್ ಮಾಡ್ಬೇಕು, ಇಲ್ಲಿ ಕೋವಿರಿಯನ್ಸ್ ಮೆಟ್ರಿಕ್ಸ್ ಅಪ್ಲೈ ಮಾಡಬೇಕು. ಅಂದ್ರೆ ಅರ್ಥ ಇಲ್ಲಿ ಐಗನ್ ವ್ಯಾಲ್ಯೂಸ್ ಅಂಡ್ ಐಗನ್ ವೆಕ್ಟರ್. ಹಾಗಾಗಿ ಏನಾಗುತ್ತೆ, ಸ್ವಲ್ಪ ಡಿಫಿಕಲ್ಟಸ್ ಆಗುತ್ತೆ. ವೇರ್ ಇನ್ ಸೆಕೆಂಡ್, ಇಟ್ ಪರ್ಫೆಕ್ಟ್ ಡಿಕೋರಿಲೇಷನ್ ಇಸ್ ನಾಟ್ ಪಾಸಿಬಲ್. Decorrelation so not possible since images can rarely be modeled as realization of ergodic fields anta ಹೇಳ್ತಾರೆ. The name ಅಂದ್ರೆ we are applying the values here, intensity values ಏನು ಅಪ್ಲೈ ಮಾಡಿರ್ತೀರೋ ಅಲ್ಲಿ there may be an possible ಏನಾಗುತ್ತೆ ಅಂತ ಕೇಳಿದ್ರೆ with the help of this KLT ಅಲ್ಲಿ decorrelation facility ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಮೋರ್ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಇಮೇಜಸ್. So there are no fast computational algorithm for implementation because for computational algorithm part we will go for the DCT algorithm, that is cosine transform with the help of DFT ಮತ್ತು FFT. Whereas but ಸ್ವಲ್ಪ ಐಗನ್ ವೆಕ್ಟರ್ಸ್ ಅಂಡ್ ಐಗನ್ ವ್ಯಾಲ್ಯೂಸ್ ಡಿಪೆಂಡೆಂಟ್ ಇರೋದ್ರಿಂದ ಸೊ ಹಾಗಾಗಿ ಇದು ಏನಾಗುತ್ತೆ, ಡ್ರಾಬ್ಯಾಕ್ ಆಫ್ ದೀಸ್ 3 ರೈಟ್.
whereas the last one singular value decomposition. ಹಾಗಾದ್ರೆ ಏನು? It is a one more method for implementing the KLT purpose. ಇದು ಕೂಡ ಒಂದು KLT purpose. There are two ಅಂತ ಹೇಳಿದ್ದೀನಿ ಆಲ್ರೆಡಿ. KLT implement ಮಾಡಬೇಕು ಅಂದ್ರೆ two methods. One is EVD, another one is SVD. EVD is the compositions here, whereas in and now we will see the singular value decompositions, that is called SVD. ಇಲ್ಲಿ ಓನ್ಲಿ ಫಾರ್ಮುಲಾ ಜಸ್ಟ್ ಎಕ್ಸಾಂಪಲ್ ಬರೀಬೇಕಾಗಿರೋದು, ಬಟ್ ನಾನು ನೋಡಿದ್ರೆ ಟೂ ಕ್ವಶನ್ ಓನ್ಲಿ ಇರೋದು. ಆಲ್ಮೋಸ್ಟ್ ನಿಮಗೆ DFT ಮತ್ತು DCT ಕೇಳ್ತಾರೆ. ನೀವು ಇದು ಕೇಳಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಲ್ಲಿ ಕೂಡ ಫೋಕಸ್ ಮಾಡಿ. ಸಿಂಗ್ಯುಲರ್ ವ್ಯಾಲ್ಯೂ ಡಿಕಾಂಪೋಸಿಷನ್. ಸೊ ನೇಮಲ್ಲಿ ಹೇಳುತ್ತೆ ಸಿಂಗಲ್ ವ್ಯಾಲ್ಯೂ ಮೀನ್ಸ್ ವಿ ಆರ್ ಗೋಯಿಂಗ್ ಯೂಸ್ ದ ಸಿಂಗಲ್ ವ್ಯಾಲ್ಯೂಸ್. ಎಲ್ಲಿ ಪರ್ಟಿಕ್ಯುಲರ್ ಇಮೇಜಸ್, ಡಿಜಿಟಲ್ ಇಮೇಜ್ ಏನಿದೆಯೋ ಅದರಲ್ಲಿ ಸಿಂಗಲ್ ವ್ಯಾಲ್ಯೂಸ್ ಯೂಸ್ ಮಾಡಿ ನಾವು ಮ್ಯಾಟ್ರಿಕ್ಸ್ ಕನ್ವರ್ಟ್ ಮಾಡಬೇಕು. ಹೇಗೆ? ಇಟ್ ಈಸ್ ಅ ಮೆಥಡ್ ಆಫ್ ಡಿಕಾಂಪೋಸಿಂಗ್ ಎ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಇಂಟು 3 matrices. ಸಿಂಗಲ್ ವ್ಯಾಲ್ಯೂ ಡಿಕಾಂಪೋಸಿಷನ್ ಏನು ಮಾಡುತ್ತೆ ಅಂತ ಕೇಳಿದ್ರೆ, ಇಟ್ ಈಸ್ ಅ ಮೆಥಡ್ decomposing a rectangular matrix. Decomposing ಅಂದ್ರೆ ಅರ್ಥ, suppose we are having a rectangular matrix image, we are going to that rectangular images into 3 matrices. ಹೇಗೆ ಅನ್ನೋದಕ್ಕೆ ಅದರ ತರ ಸೇಮ್ ಒಂದು ಇಕ್ವೇಶನ್ ಇದೆ ಇಲ್ಲಿ ನೋಡಿ. ಕ್ಯಾಪಿಟಲ್ A is equals to capital summation V then transpose of V ಅದು. ಸೊ ಈಚ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಕ್ಯಾಪಿಟಲ್ ಎಗೆ M ಕ್ರಾಸ್ ಮ್ಯಾಟ್ರಿಕ್ಸ್, ದಟ್ ಈಸ್ ವಿ ಆರ್ ಡಿವೈಡಿಂಗ್ 3 principles here, dividing 3 matrices. Suppose A is a rectangular matrix, we are going to divide the 3 matrices here, that is with the help of SVD, that is U summation ಮತ್ತೆ transpose of V. ನೋಡಿ ಕ್ಯಾಪಿಟಲ್ A M ಕ್ರಾಸ್ ಏನು ಫಾರ್ಮಲ್ ಇರುತ್ತೆ ಇಮೇಜ್, ಅದು ನಾವೇನು ಮಾಡ್ತೀವಿ 3 ಡಿವೈಡ್ ಮಾಡಿದಾಗ U M ಕ್ರಾಸ್ R summation R into R cross R V N cross R with respect to transpose T. So ಏನು ಹಂಗಂದ್ರೆ capital A is nothing but a input data matrix, that is M cross N matrix. Here M is nothing but a documents and N is nothing but a terms ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಈಚ್ ಡಿಫ್ರೆಂಟ್ ಒಬ್ಬೊಬ್ಬರು ಒಂದೊಂದು ಕರೀಲಿ, ನಾವು ರೋಸ್ ಅಂಡ್ ಕಾಲಮ್ ಅಂತೀವಿ, ಇಲ್ಲಿ ಡಾಕ್ಯುಮೆಂಟ್ಸ್ ಅಂಡ್ ಟರ್ಮ್ಸ್ ಅಂತ ಕರೀತಾರೆ, ರೈಟ್. ಕ್ಯಾಪಿಟಲ್ U, that is the left singular vectors, summation is the singular values, capital V is nothing but a right singular vectors. So capital U left singular vectors means ಇಮೇಜ್ ಅಲ್ಲಿ ನಾವು ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಏನು ಇಮೇಜ್ ಸಿಗುತ್ತೋ ಅಲ್ಲಿ ಲೆಫ್ಟ್ ಸಿಂಗುಲರ್ ಮತ್ತು ರೈಟ್ ಆ 3 ಇಮೇಜನ್ನ ಒಂದೇ ಇಮೇಜಿನಲ್ಲಿ ಆ 3 ಏನು ಮಾಡ್ತೀವಿ ಡಿವೈಡ್ ಮಾಡ್ತೀವಿ. ಸೊ ಡಿವೈಡ್ ಮಾಡಿ ಅವ್ರು ಸಾಲ್ವ್ ಮಾಡ್ತಾರೆ ಅಂತ ಹೇಳ್ತಿರೋದು ಪ್ರೊಸೀಜರ್. ಲೆಫ್ಟ್ ಸಿಂಗುಲರ್ ವೆಕ್ಟರ್ಸ್ that is U ಅಂತ ಕರೀತಾರೆ, M cross R matrix, M documents R concepts here, whereas in summation singular values R into R diagonal matrix, R into R diagonal matrix. ಸಿಂಗುಲರ್ ವ್ಯಾಲ್ಯೂಸ್ ಅಂದ್ರೆ ಯಾವುದು? ಡಯಾಗೋನಲ್ ಅಂದ್ರೆ ಈಗ ಹೇಳಿದ್ದಲ್ಲಿ ನಿಮಗೆ ಒಂದು ಮ್ಯಾಟ್ರಿಕ್ಸ್ ಇರುತ್ತೆ, ಈ ತರ ಸ್ಕ್ವೇರ್ಗೆ ಡಯಾಗೋನಲ್ ಅಂತೀವಿ, ರೆಸ್ಟ್ ಆಫ್ ಗೆಲ್ಲ 0 ಅಂತ ಕರಿತೀವಿ. ಸೊ ಈ ಏನಿದಿಲ್ಲ ಇದಕ್ಕೆ ನಾವೇನಂತ ಕರಿತೀವಿ? ಸಮೇಷನ್ ಸಿಂಗುಲರ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಅಂದ್ರೆ ಇದು ಡಯಾಗೋನಲ್ ಮ್ಯಾಟ್ರಿಕ್ಸ್ ಆರ್ ಇಂಟು ಆಪರೇಟ್ ಡಿವೈಡ್ ಮಾಡ್ತೀವಿ ಇಮೇಜಸ್. ಫಸ್ಟ್ ಲೆಫ್ಟ್ ಸಿಂಗಲ್ ಮೀನ್ಸ್ ಡಯಾಗೋನಲ್ ಮ್ಯಾಟ್ರಿಕ್ಸ್ ವ್ಯಾಲ್ಯೂಸ್, ದೆನ್ ಆಸ್ ವೆಲ್ ಆಸ್ ಲಾಸ್ಟ್ ಒನ್ ಇಸ್ ರೈಟ್ ಸಿಂಗುಲರ್ vectors, that is V N into R matrix, that is N terms and R concepts here. Singular value decomposition. With the help of singular value decomposition, we are going to decomposing a rectangular matrix into 3 matrices here. That is A is a rectangular matrix. Then we are going to dividing that matrix of A into capital U summation capital V of transpose T. Right? ಅದೇ ಈಗ ಇಲ್ಲ ನೋಡಿ ಒಂದು ಎಕ್ಸಾಂಪಲ್ ಇದೆ ಅದೇ ತರ ಸೇಮ್. A is equals to U summation V then T ಅಂದ್ರೆ transpose of V summation then U, that is equal summation of I, that is called a sigma of I, U of I, 0 transpose of V of I. ಎಕ್ಸಾಂಪಲ್ ಹೇಗಿದ್ದಾರೆ ಡಿವೈಡ್ ಮಾಡ್ತಿದ್ದಾರೆ ನೋಡಿ. This is our main image, that is M cross N as a matrix of A,
that is m cross n. That is we are going to divide the SVD it is u m ಅಂತ divide ಆಗುತ್ತೆ ನೋಡಿ. That is called u is nothing but this is in column wise first, and it is a summation for diagonal, and this is the row ಅಂತ ಕರಿತೀವಿ. u ಬಂದು ಕಾಲಮ್, ಸಮೇಷನ್ ಬಂದು ಡಯಾಗೋನಲ್, v ಬಂದು ರೋ ವ್ಯಾಲ್ಯೂಸ್. ಅಂದ್ರೆ ಮೂರು ಒಂದೇ ಮಾಡ್ತಾ ಇದೆ ಆಕ್ಚುಲಿ ಡಿವೈಡ್. ಅದು SVD ಪ್ರಿನ್ಸಿಪಲ್ ಒಂದೇ ಹೇಳ್ತಿರೋದು ರೂಲ್ಸ್. ರೈಟ್, ಸಿಂಗುಲರ್ ವ್ಯಾಲ್ಯೂ decomposition. So we are treating a single values wise, diagonal values, then as well as row values here. Right? The main properties of properties of this SVD. It is always possible to decompose the real matrix. A into A is equal U summation. It is always possible to decompose a real matrix A. Suppose I am having a matrix A, we are going to decompose it 3 matrices here. Separate U is the column, summation is and V is the row wise transpose of V. U summation V, those 3 are called as unique ಆಗಿರುತ್ತೆ ಅಂತ ಹೇಳ್ತೀವಿ. Unique and U V column orthonormal, U ಮತ್ತೆ V is column normal, whereas transpose of E into U is equals to transpose into V is equals to I. So sorry, I ಇದು I is nothing but a identity. Columns are orthogonal unit vectors ಅಂತ ಕರೀತಾರೆ. ಏನಂತ ನಾವಿಲ್ಲಿ ಆರ್ಥೋಗೋನಲ್ ವೆಕ್ಟರ್ಸ್ ಅಂತ ಕರೀತೀವಿ. Whereas summation is nothing but a diagonal. It enters the single values are positive here and sorted in descending order, that is sigma 1 2 and so on. Summation ಅಂದ್ರೆ ಅರ್ಥ ಆಯ್ತಲ್ವಾ ನಿಮಗೆ? ಡಯಾಗೋನಲ್ ಜೂಮ್ ತೋರಿಸ್ತೀನಿ ಡಯಾಗ್ರಾಮ್ ನೋಡಿ. ಸಮೇಷನ್ ನೋಡಿ, ಡಾರ್ಕ್ ಕಲರ್ ಮತ್ತೆ ಗ್ರೀನ್ ಕಲರ್ ಏನು ಬೋಲ್ಡ್ ಮಾಡಿದ್ದಾರೆ, ದಟ್ ಈಸ್ ಡಯಾಗೋನಲ್ ಮ್ಯಾಟ್ರಿಕ್ಸ್. ನಾವು ಮ್ಯಾಟ್ರಿಕ್ಸ್ ಫಾರ್ಮ್ ಮಾಡುವಾಗ ಇದ್ರ ಕಂಡು ಹಿಡಿದಿರ್ತೀವಿ. ಇಲ್ಲಿರೋ ವ್ಯಾಲ್ಯೂಸ್ ಅಷ್ಟೇ ನಾವು ಫೈಂಡ್ ಔಟ್ ಮಾಡ್ತೀವಿ, ರೆಸ್ಟ್ ಆಫ್ ದ ವ್ಯಾಲ್ಯೂಸ್ 0 ಇರುತ್ತೆ. ರೈಟ್, ಇದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಯಾರ್ಯಾರು ಇಲ್ಲಿ ನೋಡ್ತಾ ಇದ್ದೀರಾ? ಓಕೆ. Then the main applications of SVD in image processing are here. ಅಂದ್ರೆ composition, singular value applications ಎಲ್ಲೆಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಕೇಳಿದ್ರೆ, this SVD approaches can be used in image compressions because it is used to implement the KLT transfer purpose for image compression. Also, it can be used in face recognition for face recognition purpose, whereas in watermarking purpose also we have SVD here, and as well as texture classification. ಇವೆಲ್ಲನೂ ಕೂಡ ನಾವು ಎಲ್ಲಿ ನೋಡ್ತಾ ಇದೀವಿ, SVD ಹೆಲ್ಪ್ ಆಗುತ್ತೆ. ಟೆಕ್ಸ್ಚರ್ ನೋಡಿ, ನಾವು ಆಲ್ರೆಡಿ ಯಾರು MS ಪಿಕ್ಚರ್ ಯೂಸ್ ಮಾಡ್ತೀರಿ, ಪಿಕ್ಚರ್ ಯಾರಾದ್ರೂ ಯೂಸ್ ಮಾಡಿದ್ರೆ ಆ ಇಮೇಜ್ ಪರ್ಪಸ್ ಅಲ್ಲಿ ಗೊತ್ತಾಗುತ್ತೆ. ಟೆಕ್ಸ್ಚರ್ ಎಫೆಕ್ಟಿವ್ ಇಮೇಜ್ ಅಥವಾ ವಾಟರ್ ಮಾರ್ಕಿಂಗ್ ಇಮೇಜ್ ಅಥವಾ ಫೇಸ್ ರೆಕಾಗ್ನಿಷನ್ಸ್, ಇಮೇಜ್ ಕಾಂಪ್ರೆಷನ್ ಪರ್ಪಸ್. ಓವರ್ ಆಲ್ ನಾವು ಇಷ್ಟೇ ಹೇಳ್ಬೋದು ಯೂಸ್ ಮಾಡ್ತಾರೆ SVD ಅಂತ. ಬಟ್ ಇದನ್ನು ಪ್ರಾಕ್ಟಿಕಲ್ ಆಗಿ ತಗೊಂಡ್ ಬರೋದಿದ್ರೆ ದಟ್ ಈಸ್ ಡಿಫ್ರೆಂಟ್ ಆಗುತ್ತೆ, ಬಿಕಾಸ್ ಇಟ್ ಈಸ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್. ಇದು ಡಿಫ್ರೆಂಟ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಇದೆ. ಯಾವುದು? ಮ್ಯಾಥಮೆಟಿಕಲ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್. ನಿಮಗೆ ಇದು ಲ್ಯಾಬ್ ಕೂಡ ಇರುತ್ತೆ, ಅದಕ್ಕೊಂದು ಸಪ್ರೇಟ್ ನಾವು ಅದು ಲ್ಯಾಬ್ ಸಾಫ್ಟ್ವೇರ್ ನಿಮಗೆ ನಾವು ಯಾರ ಹತ್ರ ಮನೆಯಲ್ಲಿ ಲ್ಯಾಪ್ಟಾಪ್ ಇತ್ತು ಅಂತಂದ್ರೆ ಅದ್ಕೊನ ಸೊ ಒಂದು ಟೆಸ್ಟ್ ಮುಗಿಲಿ, ಟೆಸ್ಟ್ ಮುಗಿದ್ಮೇಲೆ ನಾನು ನಿಮಗೆ ಒಂದ್ಸಲ ಸಾಧ್ಯವಾದ್ರೆ ಇದರಲ್ಲಿ ಲೈವ್ ತೋರಿಸೋದಕ್ಕೆ ಬರಲ್ಲ, ಯಾಕಂದ್ರೆ ನನಗೆ ಫೆಸಿಲಿಟಿ ಇಲ್ಲ ಅಲ್ಲಿ ತೋರಿಸೋದಕ್ಕೆ. ಜಸ್ಟ್ PDF ಶೇರ್ ಮಾಡ್ಬೋದು, ಓನ್ಲಿ ಸ್ಕ್ರೀನ್ ಶಾಟ್ ಶೇರ್ ಮಾಡ್ಬೋದು. ಬಟ್ ನಿಮಗೆ ಅದನ್ನ ತೋರಿಸಲೇಬೇಕು ಅನ್ನೋದಾದ್ರೆ ಲ್ಯಾಬ್ ಇಂದ ಕೂಡ ತೋರಿಸ್ತೀನಿ. ಅದು ಮೊದಲು ಥಿಯರಿ ಆಗಲಿ, ಅಂದ್ರೆ ಇವತ್ತಿಗೆ ಇದೆ ನಾವು ನೋಡಿದೀವಿ ಓವರ್ ಆಲ್ ಇದರಲ್ಲಿ the 2D of all the algorithms. After this we will go for the next second unit, that is unit number 2, second unit. So in
ಸೆಕೆಂಡ್ ಯೂನಿಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಹಿಯರ್ ವಿ ವಿಲ್ ಸಿ ದಿ ಹಿಸ್ಟೋಗ್ರಾಮ್ ಫೆಸಿಲಿಟಿ. ಹಿಸ್ಟೋಗ್ರಾಮ್ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಆ ಇಮೇಜ್ಗೆ ಹಿಸ್ಟೋಗ್ರಾಮ್ ಎಫೆಕ್ಟ್ ಕೊಟ್ಟಾಗ ಹಿಸ್ಟೋಗ್ರಾಮ್ ಎಫೆಕ್ಟ್ ಕೊಡಬೇಕು ಅಂದ್ರೆ ವಾಟ್ ಆರ್ ದ ಪ್ರೊಸೀಜರ್ಸ್ ಆರ್ ದೇರ್ ಹಿಸ್ಟೋಗ್ರಾಮ್. ಅಲ್ಲಿ ಕೂಡ ಡಿಫ್ರೆಂಟ್ ಇದೆ ಹಿಸ್ಟೋಗ್ರಾಮ್ ಪ್ರೊಸೀಜರ್ಸ್ ಅಂಡ್ ಆಸ್ ವೆಲ್ ಆಸ್ ಸಮ್ ಸ್ಪೆಸಿಫಿಕೇಶನ್ ಟೆಕ್ನಿಕ್. ನಾಯ್ಸ್ ಯಾವ ತರ ಇರುತ್ತೆ, ವಾಟ್ ಆರ್ ದ ಫಾರ್ಮುಲಾಸ್ ಯೂಸಿಂಗ್ ದೇರ್ ಅನ್ನೋದು ಕೂಡ ಕಾನ್ಸೆಪ್ಟ್ ಇದೆ. ಇದು ನಿಮಗೆ ಸೆಕೆಂಡ್ ಯೂನಿಟ್ ಅಂಡ್ ಆಸ್ ವೆಲ್ ಆಸ್ ಸೆಕೆಂಡ್ ಈ ಹಿಸ್ಟೋಗ್ರಾಮ್ ನಾಯ್ಸ್ ರಿಮೂವಲ್ ಏನಿದೆಯೋ ಇದು ರಿಲೇಟೆಡ್ ನಿಮಗೆ ಪ್ರಾಬ್ಲಮ್ಸ್ ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ. ನೋಡಿ ಯಾರು ಮೊನ್ನೆ ನನಗೆ ಗ್ರೂಪ್ ಅಲ್ಲಿ ಹಾಕಿದ್ದಾರೆ ಅಲ್ಲಿ ಕ್ವಶನ್, ಅದನ್ನ ಬೇಕಾದ್ರೆ ಹೋಗಿ ನೋಡ್ಕೊಳ್ಳಿ. ಹಿಸ್ಟೋಗ್ರಾಮ್ ಪರ್ಪಸ್ ರಿಲೇಟೆಡ್ ಒಂದು ಪ್ರಾಬ್ಲಮ್ಸ್ ಇದೆ. ಸೊ ಹಾಗಾಗಿ ಫಸ್ಟ್ ಇದ್ರದ್ದು ಥಿಯರಿ ಕವರ್ ಮಾಡ್ತಾ ಹೋಗ್ತೀನಿ, ಇನ್ ಬಿಟ್ವೀನ್ ಅದರ ಪ್ರಾಬ್ಲಮ್ಸ್ ಕೂಡ ಕವರ್ ಮಾಡ್ತೀನಿ. ಬಟ್ ಯಾವುದೇ ಕಾರಣಕ್ಕೂ ಕ್ಲಾಸಸ್ ಮಿಸ್ ಮಾಡಬೇಡಿ, ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಬ್ಲಮ್ ಪರ್ಪಸ್. ಥಿಯರಿ ನೀವು ಹೇಗಾದ್ರೂ ಓದ್ಕೊಂಡು ಏನಾದ್ರು ಬರಿಬಹುದು, ಬಟ್ ಪ್ರಾಬ್ಲಮ್ಸ್ ಅಂತ ಬಂದಾಗ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಮಾರ್ಕ್ಸ್ ಬೇಕಾಗುತ್ತೆ. ಈಗ ನೀವು ಥಿಯರಿ ಬರೆಯೋದಕ್ಕಿಂತ ನಮಗೆ ಪ್ರಾಬ್ಲಮ್ಸೇ ನಮ್ಗೆ ಸ್ಕೋರ್ ಮಾಡುತ್ತೆ ಮಾರ್ಕ್ಸ್. ಏನೆಲ್ಲ ಸಿಂಪ್ಲೈ ಮಾಡಿದ್ರೆ ಸಾಕು, ಆರಾಮಾಗಿ ಈಸಿಯಾಗಿ ಅದನ್ನು ಸಾರ್ಟ್ ಔಟ್ ಮಾಡ್ಬೋದು ಪ್ರಾಬ್ಲಮ್ಸ್. ಬಟ್ ಅದು ಥಿಯರಿ ಅರ್ಥ ಆಗಬೇಕು ಹಿಸ್ಟೋಗ್ರಾಮ್ ಮೀನ್. ಹಾಗಾಗಿ ವಿ ವಿಲ್ ಸಿ ದ ಸೆಕೆಂಡ್ ಯೂನಿಟ್ ಹಿಸ್ಟೋಗ್ರಾಮ್ ಈಕ್ವಲೈಸೇಷನ್ಸ್ ಫ್ರಮ್ ಟುಮಾರೋ ಕ್ಲಾಸ್. ಇಲ್ಲಿವರೆಗೂ ಅಪ್ ಟು ಏನು ಫಸ್ಟ್ ಯೂನಿಟ್ ಅಲ್ಲಿ ನಾವೇನು ಕವರ್ ಮಾಡಿದ್ವಿ, ಬೇಸಿಕ್ ವಾಟ್ ಆರ್ ದ image, what is digital image, what are the fundamental components, right? Then those are all the basic things ನಾವೇನು ನೋಡಿದ್ದೀವಿ. all the basic things, Deiger method, sampling, quantization methods, these are all the 2D transforms. ಇವೆಲ್ಲ ಬೇಸಿಕ್ ಆಫ್ ಫಸ್ಟ್ ಡೇ ನಿಮಗೆ, ರೈಟ್? ಇದರಲ್ಲಿ ಆಲ್ರೆಡಿ ಯಾರು ಅಸೈನ್ಮೆಂಟ್ ಏನು ಸಬ್ಮಿಷನ್ ಮಾಡಿದರೆ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿದೆ. ಅದು ಆಲ್ಮೋಸ್ಟ್ ಗರ್ಲ್ಸ್ ಮತ್ತೆ ಒಬ್ಬ ಬಾಯ್ಸ್ ಬಿಟ್ರೆ ಉಳಿಕಿದಾರ ನೋಡಿ. ಅವರು ನಿಮ್ದು ಏನೇನು ಫಾರ್ಮ್ಯಾಟ್ ಇದೆಯೋ ಅದನ್ನೆಲ್ಲ ಸಬ್ಮಿಷನ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಇನ್ನೊಂದು ಅಸೈನ್ಮೆಂಟ್ ಕೊಡೋಕ್ಕಿಂತ ಮುಂಚೆ, ಯಾಕಂದ್ರೆ ನಾನು ಕೇಳ್ತಾ ಇದ್ದೆ ಇನ್ನೂ ನಮ್ಮ ಥರ್ಡ್ ಸೆಮ್ ಎಕ್ಸಾಮ್ಸ್ ಪ್ರಾಬ್ಲಮ್ಸ್ ಇದೆ ಸರ್, ಮೇಲೆ ನೀವು ಈ ಥರ ಹಾಕೋದು ಆಗಿರ್ಬೋದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಥವಾ ಈ ಥರ ಅಂತಿದ್ರು. ಅದಕ್ಕೋಸ್ಕರ ನಿಮಗೆ ಕೇಳೋದು ನಾನು, ಯಾಕಂದ್ರೆ ನನಗೂ ಅರ್ಥ ಆಗುತ್ತೆ. ದಿಸ್ ಇಸ್ ಯುವರ್ ಚಾಲೆಂಜಿಂಗ್ ಪೊಸಿಷನ್ ಬಿಕಾಸ್ ಹಿಯರ್ ಯು ಹ್ಯಾವ್ ಟು ಸ್ಟಡಿ ಥರ್ಡ್ ಸೆಮ್ ಅಂಡ್ ಆಸ್ ವೆಲ್ ಆಸ್ ಫೋರ್ತ್ ಸೆಮ್. ನೀವು ಒಬ್ಬರೇ ಅಂತ ಆಲ್ ದ ಪಿ ಜಿ ಸ್ಟೂಡೆಂಟ್ಸ್ ಮತ್ತೆ ಏನು ಮಾಡಕ್ ಬರಲ್ಲ, ಕೊರೋನಾ ಸಿಚುವೇಶನ್ ಇರೋದ್ರಿಂದ ಹೊರಗೆ ಯೂನಿವರ್ಸಿಟಿ ಫಾಲೋಸ್ ನಾವು ಮಾಡಲೇಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ತಿರೋದು, ಈಗ ನಾವು ಏನೇನು ಅಸೈನ್ಮೆಂಟು ಟೆಸ್ಟ್ ನಾವೇನೇನು ಕಂಡಕ್ಟ್ ಮಾಡ್ತಾ ಇದೀವೋ ಅಟ್ಲೀಸ್ಟ್ ನೀವು ಇಲ್ಲಿ ಅದನ್ನ ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಅದನ್ನ ಒಂದು ನೋಟ್ ರಿಪ್ರೆಸೆಂಟೇಷನ್ ಮಾಡಿ ನಾವು ಅಷ್ಟೇ ನಿಮಗೆ ಅದು ಎಕ್ಸಾಮ್ಸ್ಗೆ ಅದು ಹೆಲ್ಪ್ ಅನ್ನೋದೇ ಒಂದು ಇಂಟೆನ್ಷನ್ ಪರ್ಪಸ್ ನಾವು ನಿಮ್ಗೆ ಅಸೈನ್ಮೆಂಟು ಟೆಸ್ಟ್ ಇಲ್ಲಿ ಕಂಡಕ್ಟ್ ಮಾಡ್ತಾ ಹೋಗ್ತೀವಿ. ಓಕೆನಾ? Okay, so before we start the second unit, means tomorrow classes, first of all ಏನು ಅಂತಂದರೆ ಟೆಸ್ಟ್ ಯಾವ ಥರ ಮಾಡೋದು ಮತ್ತು ಟೆಸ್ಟ್ ಕಂಡಕ್ಟ್ ಮಾಡಬೇಕಲ್ಲ. ಫಸ್ಟ್ ಟೆಸ್ಟ್ ನೀವಾಗ ಟೆಸ್ಟ್ ಯಾವಾಗ ಅಂತ ಹೇಳಿದರೆ, ಸೊ ಐ ವಿಲ್ ಕಂಡಕ್ಟ್ ದ ಫಸ್ಟ್ ಟೆಸ್ಟ್. ನೋಡಿ, ರೆಗ್ಯುಲರ್ ಕ್ಲಾಸ್ ಆನ್ಲೈನ್ ಕ್ಲಾಸಿಗೆ ಹೋಗಬೇಕು. ರೆಗ್ಯುಲರ್ ಕ್ಲಾಸ್ ಆಗೋದ ಈಗ ಇನ್ನೂ ಅದು ಅನ್ಸುತ್ತೆ ನನ್ನ ಪ್ರಕಾರ, ಇನ್ನೂ ಅದು ರೆಗ್ಯುಲರ್ ಫೆಸಿಲಿಟಿ ಕೊಡೋಲ್ಲ ನಮಗೆ. ಕ್ಲಾಸೇ ನಾವು ಅದಕ್ಕೆ ಆನ್ಲೈನ್ ಮಾಡ್ತಾ ಇದ್ದೀವಿ. ಈಗ ನೀವು ಟೆಸ್ಟು ಯಾವತ್ತು ಚಾಟ್ ಬಾಕ್ಸಲ್ಲಿ ಯಾರಾದರೂ ಹೇಳ್ಬೋದು ಫಾರ್ ಟೆಸ್ಟಿಂಗ್, ಅದು ಕೂಡ ಇಲ್ಲೇ ಬರೀಬೇಕು ಟೆಸ್ಟ್. ಅದು ಟೈಮ್ ಫಿಕ್ಸ್ ಇರುತ್ತೆ, ನೀವು ಮತ್ತೆ ಅದು ಟೈಮಲ್ಲಿ ಬರೀಬೇಕಾಗುತ್ತೆ. ಬರೆದು ನೀವು ನಮಗೆ ಅದನ್ನು ಸೇಮ್ ಥಿಂಗ್ ಅದನ್ನು ಅಪ್ಲೋಡ್ ಮಾಡಬೇಕು. ಫಸ್ಟ್ ಅಸೈನ್ಮೆಂಟ್ ಏನು ಕ್ವಶನ್ ಕೊಟ್ಟಿದ್ದೀನಿ 8 ಕ್ವಶನ್ಸ್. ರಿಗಾರ್ಡಿಂಗ್ ದಟ್ 8 ಕ್ವಶನ್ಸ್ ಜಸ್ಟ್ ಯು ಹ್ಯಾವ್ ಟು ಅಟೆಂಪ್ಟ್ ಓನ್ಲಿ 5 ಕ್ವಶನ್ಸ್. ಆ 5 ಕ್ವಶನ್ಸ್ ಯಾವ್ದು ಕೊಡ್ತೀನಿ ನನಗೆ ಗೊತ್ತಿಲ್ಲ, ಅವತ್ತು ದಿವಸ 5 ಕ್ವಶನ್ಸ್ ಕೊಡ್ತೀನಿ ಅಷ್ಟೇ. 5 ಕ್ವಶನ್ ಬರೀಬೇಕು. ಸೊ ಎನಿವನ್ ಟೆಲ್ ಮೀ ಟೆಸ್ಟ್ ಯಾವಾಗ ಹಾಕೋಣ? ನಿಮ್ಮ ಪರ್ಸನಲ್ ಒಪಿನಿಯನ್ ಇರಲಿ ಅಥವಾ ಡಿಸ್ಕಷನ್ ಮಾಡಿ ಕೊಡಿ, ಯಾಕಂದ್ರೆ ನೀವು ಬೇಗ ಹೇಳಿದ್ರೆ ಬೇಗ ನಾನು ಫಾಸ್ಟಾಗಿ ಸೆಕೆಂಡ್ ಯೂನಿಟಿಗೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಆಸ್ ಯೂಸ್ವಲ್ ಸ್ಟಾರ್ಟ್ ಮಾಡ್ಕೊಂಡು ಯೂನಿಟ್ ಟೆಸ್ಟ್ ಇರ್ತೀನಿ, ಬಟ್ ಟೆಸ್ಟ್ ಅಂತ ನಾಳೆ ತೊಗೋದಕ್ಕಾಗಲ್ಲ. ನೀವು ಯಾವಾಗ ಅಂತ ಹೇಳಿದ್ರೆ ಅವಾಗ ತೊಗೊತೀನಿ. ಯಾರು ಫ್ರೈಡೆ ಏನಾದರೂ ತಗೋರಿ ಸರ್ ಅಂದರೆ, ಸೊ ಐ ವಿಲ್ ಕಂಡಕ್ಟ್ ದ ಫ್ರೈಡೆ ಟೆಸ್ಟ್. ಮತ್ತೆ ಟೈಮ್ ಶೆಡ್ಯೂಲ್ ಮಾಡಬೇಕಾಗುತ್ತೆ. ಅದಕ್ಕೆ ಏನು ಮಾಡ್ತೀರಾ?
ಅಥವಾ ನಾಳೆ ಹೇಳ್ತೀರಾ ಡಿಸಿಷನ್ ಮಾಡಿ. ಫ್ರೈಡೇ ಟೆಸ್ಟ್ ಬರೀತು. ಈ ಫ್ರೈಡೇ ಅಂದರೆ ಫ್ರೈಡೇ ಕಂಡಕ್ಟ್ ಮಾಡ್ತೀನಿ, ಮಂಡೇ ಅಂದರೆ ಮಂಡೇ ಕಂಡಕ್ಟ್ ಮಾಡ್ತೀನಿ. ಎನಿವನ್ ಆಗ್ತಾ ಇದೆ, ಬೇಗ ಹೇಳಿ. ಓಕೆ, ನಿಲಫ್ ಅವರು ಮಂಡೇ ಅಂತ ಹೇಳ್ತಿದ್ದಾರೆ, ಶಾಹಿನಾ ಮಂಡೇ ಅಂತ ಹೇಳ್ತಿದ್ದಾರೆ. ಮತ್ತೆ ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ನೀವು ಇವಾಗ ಹೇಳಿದ್ರೆ ಬೆಟರ್. ಅವ್ರ ಮೇಲೆ ಅವರಿಗೆ ಅನ್ನೋಂಗಿಲ್ಲ. ನಿಮ್ಮೆಲ್ಲ ಒಪಿನಿಯನ್ ತೊಗೊಂತಿರೋದು ನಾನು. ನಿಮ್ದೆಲ್ಲರಿಗೂ ಒಂದೇ ಆನ್ಸರ್ ಇದ್ರೆ ಓಕೆ, ಐ ವಿಲ್ ಗೋ ವಿತ್ ಮಂಡೇ ಓನ್ಲಿ. ಓಕೆನಾ? ಮಂಡೇ ಯಾವಾಗ ಅಂತಂದ್ರೆ ಆ್ಯಸ್ ಯೂಸ್ವಲ್ ಎಂಡ್ ಟೈಮಿಂಗ್ ಇರುತ್ತೆ. ಸೊ ಇವತ್ತು ಹೆಂಗೆ ನಾವು ಮಂಡೇ ಅಂದರೆ ನೆಕ್ಸ್ಟ್ ಮಂಡೇ 11 to 12. ಓಕೆ, ರಶ್ಮಿ ಅವರು ಓಕೆ ಅಂತಂತಾರೆ. ಓಕೆ, ಅಕಾರ್ಡಿಂಗ್ ಟು ನೀವು ಕೊಡಲೇಬೇಕಾಗತ್ತೆ ಟೆಸ್ಟ್, ಇಲ್ಲಾಂದ್ರೆ ನಾವೇ ಇಟ್ಬಿಟ್ರೆ ನೋಡೋಣ. ನಾನು ಎಷ್ಟು ಕಾಸ್ಟ್ ನಿಮಗೆ ಇಂಟಿಮೇಷನ್ ಮಾಡ್ತೀನಿ, ಡೋಂಟ್ ವರಿ. ಮಂಡೇ ಫೈನಲೈಸ್ ಮಾಡಿ, ಬಟ್ ನಾನು ಅದನ್ನು ನೋಡ್ತೀನಿ, ರೆಡ್ಯೂಸ್ ಮಾಡ್ತೀನಿ ಏನು ಮಾಡಬೇಕು ಅಂತ. ಓಕೆ ಓಕೆ, ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಕ್ವಶನ್ಸ್ಗೆ ನೀವು ಆನ್ಸರ್ ಬರೀಬೇಕು ಅಂದ್ರೆ ಕೂಡ ದೇರ್ ಮೇ ಬಿ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದರೆ ಅಲ್ಲಿ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಇರ್ಬೋದು ನಿಮಗೆ. ಟ್ರೈ ಮಾಡ್ತೀನಿ, ನೋಡ್ತೀನಿ ಏನು ಮಾಡಬೇಕು ಅನ್ನೋದು. ಫಸ್ಟ್ ನನಗೆ ಕ್ವಶನ್ ಡೇಟ್ ಫಿಕ್ಸ್ ಆದರೆ ನಾನು ಏನಾದರೂ ನಿಮಗೆ ಫ್ರೈಡೇ ಏನು ಮಾಡಬೇಕು ಅನ್ನೋದು ಓಕೆನಾ? ಆಲ್ಮೋಸ್ಟ್ ಮಂಡೇ ಅಂತ ಹೇಳ್ತಿದ್ದಾರೆ, ಓನ್ಲಿ 3 ಸ್ಟೂಡೆಂಟ್ಸ್ ಮಂಡೇ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಸ್ಟೂಡೆಂಟ್ಸ್ ನನಗೆ ಗೊತ್ತಿಲ್ಲ. ಸೊ ಐ ಥಿಂಕ್ ಮಂಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ. ಓಕೆನಾ? ಇನ್ನೂ ಏನಾದರೂ ನನಗೆ ಹೇಳ್ಬೋದು. ಸೊ ನೆಕ್ಸ್ಟ್ ಮಂಡೇ ನೋಡಿ, ಮೇ ಬಿ ಯಾರಿಗಾದ್ರೂ ಅಬ್ಜೆಕ್ಷನ್ ಏನಾದರೂ ಇತ್ತು ಅಂದರೆ ಸೊ ನೀವು ಅಪ್ ಟು ಫ್ರೈಡೇವರೆಗೂ ಟೈಮ್ ಇರುತ್ತೆ ಏನಾದರೂ ಹೇಳಿದ್ರೆ. ಓಕೆ, ಓಕೆ, ಥ್ಯಾಂಕ್ ಯು. ಏನಾದರೂ ಇದ್ದರೆ ನನ್ನ ಪರ್ಸ್ನಲ್ ಮೆಸೇಜ್ ಹಾಕಿ ವಾಟ್ಸಪ್ಪಿಗೆ, ಯಾರಿಗೆ ಏನಾದರೂ ಅಬ್ಜೆಕ್ಷನ್ ಏನಾದ್ರು ಇತ್ತು ಅಂದರೆ ಅಥವಾ ಏನಾದ್ರು ಡೌಟ್ಸ್ ಇತ್ತು ಅಂದರೆ. ಓಕೆ, ಸೊ ಗ್ರೂಪಲ್ಲಿ ಬೇಡ. ಓಕೆ, ಸೊ ಕ್ಲಾಸ್ ಸೆಷನ್ ಟೈಮ್ ಆಗಿದೆ, ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.